ಒಂದು 10 ನಿಮಿಷವರೆಗೆ ಚಕ್ರ ತಿರುಗಂಗೆ ತಿರುಗಿ ಈ ರೂಪ ಧಾರಣೆ ಮಾಡ ಈ ರೂಪ ಇಲ್ಲಿ ಕಾಣ್ತಿರೋದು ವೆಂಕಟೇಶ್ವರ ಸ್ವಾಮಿ, ಲಕ್ಷ್ಮಿಯಲ್ಲಿ ಲಕ್ಷ್ಮಿ ಬಗಲಾಗಿರೋದು. ಅದಕ್ಕೆ ಇಲ್ಲಿ ಕಾಣಿಸ್ತಾರೆ. ಇಲ್ಲಿ ಕಾಣ್ತಿರೋ ಲಕ್ಷ್ಮಿ ಅಲ್ಲಿ ನೋಡಿ ಬಲಗಡೆಗೆ ಶ್ರೀದೇವಿ ಭೂದೇವಿ ಸಮೇತ ಇದೆ. ನಮಸ್ಕಾರ ವೀಕ್ಷಕರೇ, ನಿಮಗೆ ರಾಯಚೂರಿನ ಹತ್ತಿರ ಅಂದರೆ 18 ಕಿಲೋಮೀಟರ್ ದೂರದಲ್ಲಿನ ಕಲ್ಲೂರು ಮಹಾಲಕ್ಷ್ಮಿಯ ಗುಡಿಯ ಮಾಹಿತಿ ನೀಡೋಣ. ಇಲ್ಲಿ ಕಲ್ಲು ಬಂಡೆ ಗುಡ್ಡಗಳ ಮಧ್ಯೆ ನೆಲೆಸಿರ್ತಕ್ಕಂಥ ಮಹಾಲಕ್ಷ್ಮಿಯು ತುಂಬಾ ಪ್ರಸಿದ್ಧ. ಕಲ್ಲೂರಿಗೆ ಹೋದ ತಕ್ಷಣ ನಮಗೆ ಮೊದಲು ಸಿಗೋದೆ ಶ್ರೀ ಮಾರಟೇಶ್ವರ ದೇವಸ್ಥಾನ, ಉದ್ಭವಲಿಂಗ, ಕಲ್ಲೂರು. ಬನ್ನಿ ಹಾಗಾದರೆ ದೇವಸ್ಥಾನಕ್ಕೆ ಹೋಗೋಣ. ನೋಡಿ, ಕಲ್ಲೂರಿನ ಸಂದಿಗೊಂದಿಗಳಲ್ಲಿ ನಡೆದುಕೊಂಡು ಹೋದರೆ ಎದುರಿಗೆ ಸಿಗೋದೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಇದು ಮಹಾದ್ವಾರ. ರಾಯಚೂರು, ಹಂಪಿ, ಗಂಗಾವತಿ ಈ ಭಾಗಗಳಲ್ಲಿ ಈ ಥರ ಕಲ್ಲು ಬಂಡೆಗಳ ಗುಡ್ಡಗಳು ಸಿಗುತ್ತವೆ. ಲಕ್ಷ್ಮೀ ಪೂಜಾ ಭಂಡಾರದಲ್ಲಿ ಕಾಯಿ, ಹೂವು, ಹಣ್ಣು ತಗೋಬಹುದು. ನೋಡಿ, ದೇವಸ್ಥಾನ ಹೋಗೋಕ್ಕೂ ಮುಂಚೆ ನಿಮಗೆ ಶ್ರೀ ಪದ್ಮತೀರ್ಥ ಸಿಗುತ್ತೆ. ಬಹಳ ಪುರಾತನವಾದದ್ದು. ನಾವು ಪದ್ಮತೀರ್ಥದಿಂದ ಹಾಗೆ ಮುಂದೆ ಹೋದರೆ ಸಿಗುತ್ತೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಇದೇ ಶ್ರೀ ಕಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನದ ಸನ್ನಿಧಿ. ರಾಯಚೂರು, ಗಂಗಾವತಿ, ಕೊಪ್ಪಳ ದಾರಿಯಲ್ಲಿ 18 ಕಿಲೋಮೀಟರ್ ಬಂದರೆ ನಿಮಗೆ ಸಿಗುತ್ತೆ ಕಲ್ಲೂರು ಗ್ರಾಮ. ಒಡಮೂಡಿದ ಪ್ರಾಣದೇವರು ಪ್ರಸಿದ್ಧತು ಶ್ರೀ ಭಾರತೀ ರಮಣಾಯ ನಮಃ. ಆಂಜನೇಯ. ಇದೇ ಪುರಾತನ ಲಕ್ಷ್ಮೀ ದೇವಸ್ಥಾನ. ತೆಂಗಿನಕಾಯಿ ಕಟ್ಟಿದ್ದಾರೆ. ಕೋರಿಕೆ ಇದ್ದಾಗ ತೆಂಗಿನಕಾಯಿ ಕಟ್ಟಬೇಕು. ಹರಕೆದ ತೆಂಗಿನಕಾಯಿ ಈ ಥರ ಕಟ್ತಾರೆ. ಇಲ್ಲಿ ಹರಕೆ ಮಾಡಿ ಕಟ್ಟರೆ, ಅದು ಸಂಕಲ್ಪ ಮಾಡಿ ಕಟ್ಟಿದರೆ ಸಿದ್ಧಿ ಆಗ್ತದೆ ನಿಮಗೆ. ನೋಡಿ, ಈ ಥರ ಕಟ್ಟಿದ್ದಾರೆ. ಇದು ದೇವಸ್ಥಾನದ ಪ್ರಾಂಗಣ ಸುತ್ತ ತಿರುಗ್ತಾ ಇದ್ದೀನಿ ಈಗ. ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು, ರಾಯಚೂರಿನ ಹತ್ತಿರ ಇರುವ ಕಲ್ಲೂರು ಮಹಾಲಕ್ಷ್ಮಿ ಬಹಳ ಮಹಿಮಾನ್ವಿತ ದೇವಿ ಅಂತ. ನೀವು ಸಂಕಲ್ಪ ಮಾಡಿ ತೆಂಗಿನಕಾಯಿಯನ್ನು ಈ ಥರ ಕಟ್ಟಿದ್ದೇ ಆದರೆ ನಿಮ್ಮ ಸಂಕಲ್ಪ ದೇವಿ ಸಿದ್ಧಿಸ್ತಾಳೆ. ನೀವು ತಂದ ಕಾಯಿಗಳನ್ನು ಒಡೆಯಲು ಜಾಗ ಇದೆ. ನಿಮ್ಮ ಹೆಸರು? ಯುರೇಶ್ ಅವರು ಕಾಯಿ ಹೊಡಿತಿದ್ದಾರೆ. ಸಂಕಲ್ಪ ಮಾಡ್ತಾ ಇರೋದು. ಬನ್ನಿ ವೀಕ್ಷಕರೇ, ದೇವಸ್ಥಾನದ ಪ್ರಧಾನ ಅರ್ಚಕರೊಟ್ಟಿಗೆ ಮಾತನಾಡೋಣ. ನಿಮ್ಮ ಹೆಸರು? ಗಿರೀಶಾಚಾರ್ಯ. ಕಲ್ಲೂರು ಮಹಾಲಕ್ಷ್ಮಿ ಗುಡಿ ಬಂದು 450 ವರ್ಷದ ಇತಿಹಾಸ ಇದೆ. ಮೊದಲ ನಮ್ಮ ಇದು ಈಗ 8ನೇ ಜನರೇಷನ್ ನಮ್ಮ ನಡೆಯೋದು. ಇದಕ್ಕಿಂತ ಮುಂಚೆ ನಾವು ಬಿಜಾಪುರದಲ್ಲಿ ಇರ್ತಿದ್ವಿ. ಬಿಜಾಪುರದಲ್ಲಿ ನಮ್ಮ ತಾತವ್ರು, ನಮ್ಮ ಮನೆತನಕ್ಕೆ ಫಸ್ಟ್ ಈ ಕಲ್ಲೂರು ಲಕ್ಷ್ಮಿ ಬರಲಿಕ್ಕೆ, ಕೊಲ್ಲಾಪುರ ಮಹಾಲಕ್ಷ್ಮಿ, ಅದಾದಮೇಲೆ ವೆಂಕಟರಮಣ ಬರಲಿಕ್ಕೆ ನಮ್ಮ ತಾತವರೇ ಕಾರಣ. ಲಕ್ಷ್ಮೀಕಾಂತಾಚಾರ್ಯ ಇವರು ಲಕ್ಷ್ಮೀ ಭಕ್ತರು.
ಇವರು ಇದರಲ್ಲಿ ಎಲ್ಲಿ ಬಿಜಾಪುರದಲ್ಲಿದ್ದಾಗ ಸ್ವಲ್ಪ ಕಲಾ ಇಂಥ ದಂಗ ಇಂಥ ಬರೋದ್ರಿಂದ ಅವ್ರು ಬಿಜಾಪುರ ಬಿಟ್ಟು ಕಲ್ಲೂರಿಗೆ ಬಂದು ಸೇರಿದರು. ಇದೆಲ್ಲ ನಮ್ಮ ಮನೆ ಇದು ಅವಾಗ ಅಡುಗೆ ಮನೆ ಇತ್ತು, ಈಗ ದೇವ್ರ ಗದಿಯಾಗಿದೆ. ನಮ್ಮ ಮನೇಲಿ ಒಂದು ಪಥ ಏನಂದರೆ ಯಾವುದೇ ಶುಭ ಕಾರ್ಯ ಆದರೆ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ಹತ್ರ ಹೋಗಿ ಮಾಡ್ಕೊಂಬರ್ತೀವಿ. ಲಗ್ನ ಆಗಲಿ ಮಂಜು ಆಗಲಿ ಏನೇ ಆದರೂ ಅಲ್ಲಿ ಮಹಾರಾಷ್ಟ್ರ ಇದು ಕೊಲ್ಲಾಪುರಕ್ಕೆ ಹೋಗಿ ಬರೋ ಇದು. ಒಂದು ಮನೆಯಲ್ಲಿ ಒಂದು ಲಗ್ನ ಪ್ರಸಂಗ ಬಂತು. ನಮ್ಮ ತಾತವರಿಗೆ ಅವ್ರ ಲಕ್ಷ್ಮೀಕಾಂತಾಚಾರ್ಯರಿಗೆ ಅವಾಗ 85ರಿಂದ 90 ವಯಸ್ಸು, ಆರೋಗ್ಯ ಸರಿ ಇದ್ದಿಲ್ಲ. ಆದರೆ ಹೋಗ್ಬೇಕಂತ ಲವಲವಿಕೆ, ಆದರೆ ಕೆಲಸ ತಡೆಗಳು, ಅವ್ರ ಹೆಲ್ತ್ ವಾಸ್ ನಾಟ್ ಪರ್ಮಿಟಿಂಗ್. ಸೊ ತಾಯಿನ ಬೇಡ್ಕೊಂಡ್ರು, ಮಲ್ಕೊಂಡ್ರು. ಅದೇ ಅವತ್ತಿನ ದಿವಸ ಬೆಳಗಿನ ಜಾವ ಸ್ವತಃ ಕೊಲ್ಲಾಪುರ ಮಹಾಲಕ್ಷ್ಮಿನೇ ಬಂದು ನಮ್ಮ ತಾತವ್ರಿಗೆ ಕನಸಿನಲ್ಲಿ ಬಂದು ಹೇಳ್ತಾಳೆ, ಇನ್ಮೇಲೆ ನೀವು ನನ್ನ ಹತ್ರ ಬರೋದು ಬೇಡ, ನೀವು ಎಲ್ಲಿದ್ದೀರಿ ನಿಮ್ಮ ಮನೆಗೆ ಬರ್ತೀರಿ, ನಿಮ್ಮ ಮನೇಲಿದ್ದ ಸಾಣೆಕಾಲ ಮೇಲೆ ಬಂದು ಪ್ರತ್ಯಕ್ಷ ಆಗ್ತೀನಿ, ಕಂಗೊಳಿಸ್ತೀನಿ ಹೇಳಿ. ಸೊ ಕನಸು ನಮ್ಮ ತಾತವ್ರು ಬೆಳಗ್ಗೆ ಎದ್ದು ಅವ್ರ ಕನಸಲ್ಲ, ತಾಯಿ ನೆನ್ಸ್ಕೊಂಡ್ರು ಕನಸೆ ಅಂತ ಹೇಳ್ಕೊಂಡು ಪಾಪ ಯೂಶ್ವಲ್ ಡೈಲಿ ರೋಟೀನ್ ವರ್ಕ್ಸ್ ಆಗಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆಯಲ್ಲಿದ್ದ ಸಾಣೆಕಲ್ಲು ತೊಗೊಂಡು ಇಟ್ ವಾಸ್ ಸೋ ಈಗ ಇದರದೇ ಸಾಣೆಕಲ್ಲು, ಲಕ್ಷ್ಮೀದೇವಿ ಇರೋದೇ ಸಾಣೆಕಲ್ಲು. ಆ ಸಾಣೆಕಲ್ಲು ಎದುರಿಗೆ ಪೂಜಾ ಸಲ ಗಂಧದ ಚಕ್ರ ಇಡೋ ಮುಂದೆ ಒಂದು 10 ನಿಮಿಷವರೆಗೆ ಚಕ್ರ ತಿದ್ದಂಗೆ ತಿರುಗಿ ಈ ರೂಪ ಧಾರಣೆ ಮಾಡ ಈ ರೂಪ. ಅದೇ ಈಗ ಅಲಂಕಾರ ಫುಲ್ ಕ್ಲಾರಿಟಿ ಇರೋದಿಲ್ಲ. ಇದು ಈ ಥರ ಇತ್ತು, ಈ ರೀತಿ. ಸೊ ನಮ್ಮ ತಾತವ್ರಿಗೆ ಎಲ್ಲೆಲ್ಲಿ ಹಿಗ್ಗಾಯ್ತು. ಮನೆ ಕೊಲ್ಲಾಪುರ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು, ಸೊ ಅಲ್ಲಿಗೆ ಅವಾಗ 450 ವರ್ಷದಿಂದ ಏನು ಮಾಡಿದ್ದು ಸ್ಥಾಪನೆ ಅದೇ ಜಾಗ, ಇವತ್ತಿಗೂ ಅದೇ ಆದ, ನೋ ಚೇಂಜ್ ಇಲ್ಲ. ಸೊ ದಿನಗಳು ಹಾಗೆ ಮುಂದೆ ಹೋದು. ಲಗ್ನ ಆಯಿತು, ಮೊದಲೇ ಲಗ್ನ ಆಯಿತು ಅಂದ್ಕೊಂಡದ್ದು. ಕೆಲವು ದಿನ ಹಾಗೆ 2 ವರ್ಷ ಸಮಯ ಆಯಿತು ಕಾಣಿಸ್ತದೆ. ಅವಾಗ ಇಲ್ಲೊಂದು ಮಮದಾಪುರ ಅಂತ ಸಣ್ಣ ಊರಿದೆ. ಆ ಮಮದಾಪುರಕ್ಕೆ ಹಾದಿ ಹೋಗೋ ಮುಂದೆ ಒಂದು ಹೊಲದಲ್ಲಿ ನೇಗಿಲು ಹಾಕಿದ್ದಾರೆ. ನೇಗಿಲು ಹಾಕಿದರೆ ಎತ್ತು ಆ ನೇಗಿಲು ಸಿಗಬಿದ್ದದ, ಮುಂದೆ ಹೋಗ್ತಾ ಇಲ್ಲ. ಅವ್ರಿಗೆ ಸ್ವಲ್ಪ ಇದಾಯಿತು, ಏನೋ ಇರಬಹುದು ಇದ್ರಾಗ ಅಂತ ನಮ್ಮ ತಾತವ್ರನ್ನ ಕೇಳಿ ಈ ರೀತಿ ಇದೆ ಅಂತ ಹೇಳಿದರೆ ತಾತವ್ರು ಬಂದು ನೋಡಿ ಏನೇ ಆಗಲಿ ತೆಗೆದು ನೋಡೋಣ. ಸೊ ಅವರೊಂದು ರಿಕ್ವೆಸ್ಟ್ ಮಾಡಿದರು, ಹೊಲ ಅಂತ ನಮ್ಮದಲ್ಲ, ಹೊಲ ನಿಮ್ಮದು. ಇದರಲ್ಲಿ ಈ ತೆಗೆದ ಮೇಲೆ ಸಪೋಸ್ ಇದರಲ್ಲಿ ಬಂಗಾರ ಬೆಳ್ಳಿ ಅಂಥದ್ದೇನು ಸಿಕ್ಕರೆ ನೀವು ತೊಗೊಳ್ಳಿ. ಇದರಲ್ಲಿ ಮೂರ್ತಿ ದೇವರ ಮೂರ್ತಿ ಯಾವುದನ್ನು ಸಿಕ್ಕರೆ ನಮಗೆ ಕೊಡಿ, ನಾವು ಬ್ರಾಹ್ಮಣರು ಇಟ್ಕೊಂಡು ಪೂಜಾ ಮಾಡ್ತೀವಿ. ಸೊ ಆಗಿನ ಕಾಲದಲ್ಲಿ ಒಂದು ಪ್ರೊಸೆಸ್ ಏನಂದರೆ ಏನೇ ಧನ ಇದ್ದರೆ ಭೂಮಿಯಲ್ಲಿ ಇಡೋದು. ಹೌದು. ಸೊ ಹಿಂಗೆ ತೆಗೆದು ನೋಡಿದ ಮೇಲೆ ಈ ಸಾಲಿಗ್ರಾಮಶೀಲ ಹಸನ್ಮುಖಿ ವೆಂಕಟರಮಣ ವಿತ್ ಶ್ರೀದೇವಿ ಭೂದೇವಿ ಸಮೇತ ಉದ್ಭವ ಆಗಿತ್ತು. ಇಲ್ಲಿ ಕಾಣ್ತಿರೋದು ವೆಂಕಟೇಶ್ವರ ಲಕ್ಷ್ಮಿಯಲ್ಲಿ ಲಕ್ಷ್ಮಿ ಬಗಲಾಗಿರೋದು. ಅದಕ್ಕೆ ಇಲ್ಲಿ ಕಾಣಿಸ್ತಾರೆ. ಇಲ್ಲಿ ಕಾಣ್ತಿರೋ ಲಕ್ಷ್ಮಿ ಅಲ್ಲಿ ನೋಡಿ ಬಲಗಡೆಗೆ ಶ್ರೀದೇವಿ ಭೂದೇವಿ ಸಮೇತ ಇದೆ. ಅಲ್ಲಿ ತಿರುಪತಿಯಲ್ಲಿ ವೆಂಕಟರಮಣ ಶ್ರೀದೇವಿ ಭೂದೇವಿ ಇರೋದು ಇಲ್ಲಿ ಕೆಳಗಿದೆ. ಸೊ ವೆಂಕಟರಮಣ ಕೊಟ್ಟರು ಅವರು. ಅಲ್ಲಿ ವೆಂಕಟರಮಣ ಬಗಲಾಗ ಅಲ್ಲೇ ಸ್ಥಾಪನೆ ಮಾಡಾಯಿತು. ಜನ ಹೇಳ್ತಾರೆ ಲಕ್ಷ್ಮೀ ದೇವನ ಹುಡುಕತ್ತ ವೆಂಕಟರಮಣ ಕಲ್ಲೂರಿಗೆ ಬಂದ ಅಂತ ಹೇಳ್ತಾರೆ. ಕಲ್ಲೂರಿಗೆ ಅಂತ ಬಂದು ಆಗಲೇ ವೆಂಕಟರಮಣ ಬಂದ. ಈಗ ವೆಂಕಟರಮಣ ತಿರುಪತಿಯಲ್ಲಿ ಇರೋದು ಮೇಲೆ, ಹೆಂಡತಿ ಕೆಳಗೆ, ಕೊಲ್ಲಾಪುರದಲ್ಲಿ ಒಬ್ಬಕ್ಕೆ ನಿಂತಿದ್ದಾಳೆ. ಆದರೆ ನಮ್ಮ ಕಲ್ಲೂರು ಕ್ಷೇತ್ರದಲ್ಲಿ ವೆಂಕಟರಮಣ ಲಕ್ಷ್ಮಿ ಇರೋದು ಒಂದೇ ಜಾಗದಲ್ಲಿ. ಇದು ಒಂದು ವಿಶಿಷ್ಟವಾದ ದೇವಸ್ಥಾನ, ವಿಶಿಷ್ಟವಾದ ಇದು ಕ್ಷೇತ್ರ. ಇದ್ರ ಬಗ್ಗೆ ಹೇಳ್ತೀರಾ? ತೆಂಗಿನಕಾಯಿ ಕಟ್ತಾರಲ್ಲ ಇಲ್ಲಿ ಭಕ್ತರು ಏನಂದ್ರೆ ಕಾಣಿಕೆ ಏನು ಕೋರಿಕೆ ಇದ್ದರೆ ದೇವ್ರನ್ನ ಬೇಡ್ಕೊತಾರೆ, 2 ಕಾಯಿ ಕಟ್ಟಿಸ್ತಾರೆ. ಕಟ್ಟಿದ ಕೆಲಸ ಆದಮೇಲೆ ಬಂದು ಕಾಯಿಯನ್ನು ಬಿಡಿಸ್ಕೊಂಡು ಹೋಗ್ತಾರೆ, ನೈವೇದ್ಯ ಕೊಡ್ತಾರೆ. ಎಲ್ಲ ರೀತಿಯಿಂದ ಇಲ್ಲಿ 9 ದಿವಸ ನವರಾತ್ರಿ ಒಳ್ಳೆಯ ಇದರಿಂದ ವಿಜೃಂಭಣೆಯಿಂದ ಮಾಡ್ತಾರೆ. ಅದಾದಮೇಲೆ ಶ್ರಾವಣ ಮಾಸ ಅಂತ ಲಕ್ಷ್ಮೀ ತಿಂಗಳ ಅದಂತ ಒಳ್ಳೆಯದಂತೆ. ಜನರಲ್ಲಿ ಇಲ್ಲೆಲ್ಲ ಸ್ಯಾಟರ್ಡೇ ಸಂಡೇ ಮಂಡೇ ಭಾಳ ಒಟ್ಟು 7 ದಿವಸ ಅದೇ ಇರ್ತದೆ. ಬಟ್ ಈ 3 ದಿವಸ ಭಾಳ ವಿಶೇಷತೆ ಆಗಿ ಜನದ್ದು ಹಾಲಿಡೇ ಗಿಲಿಡೇ. ಸೊ ಈ ರೀತಿ ಇದು ಕಾಯಿ ಕಟ್ಟಿದ್ದು ಬಂದು ಬಿಚ್ಚೋದು ಎಷ್ಟು ದಿನಗಳ ಅವಕಾಶ ಇರುತ್ತೆ? ಅದು ನಿಮ್ಮ ಕೆಲಸ ಆದಮೇಲೆ ಹಂಗೆ ಇರುತ್ತೆ, ಕಾಯಿ ಹಂಗೆ ಇರುತ್ತೆ, ನೀವು ತೆಗೆದಿಡ್ತೀರಾ? ಅಲ್ಲೇ ಇರ್ತದೆ. ಬಟ್ ಅವ್ರಿಗೆ ಇದಕ್ಕೆ ಕಾಯಿ ಅಂತ ಇರೋಂಗಿಲ್ಲ. ಈಗ 100 ಕಾಯಿ ಕಟ್ಸಿದ್ದಿದೆ, ಇದು ತೆಗಿತೀವಿ, ಅದರಲ್ಲಿ ತೆಗಿತೀವಿ ಕೂಡಿಸ್ತೀವಿ. ಈ ರೀತಿ ರಿಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ನಮಸ್ಕಾರ. ಪ್ರತಿಯೊಂದು 5 ವರ್ಷಕ್ಕೆ ಒಂದ್ಸರಿ ಪೂಜೆ ಅವಕಾಶ ಬರ್ತದೆ. ಓಕೆ, ತಾಯಿ ಅವಶ್ಯ. ಥ್ಯಾಂಕ್ ಯು.
ಈ ಮಂತ್ರ ಈ ಮಂತ್ರ ಆನಂದ ತೀರ್ಥ ವರದೆ ದಾನವಾರಣ್ಯ ಭಾವಕ್ಕೆ ಜ್ಞಾನದಾಯಿನಿ ಸರ್ವೇಶೇಸ್ತು ಶ್ರೀನಿವಾಸೇಸ್ತು ನಿಮನಃ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅವಿಷದಂ ಚತುರ್ಮುಖೇರತರ್ಯಂ ಶ್ರೀನಿವಾಸಂ ಭಜೇಶ್ ಅಂತ ದಿನಾಗಲೂ ಒಂದು 11 ಸಾರಿ ಪಠಣೆ ಮಾಡಬೇಕು. ಲಕ್ಷ್ಮೀದೇವಿ ಸೇವೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ಆರೋಗ್ಯ ಸುತ ಇದು ಬರುತ್ತೆ ಸರ್.